ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದೀರಿ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾನು ಒಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ಹೊಸ ಮನೆ ಇರುತ್ತೆ. ಇದು ಕಾರ್ನರ್ ಪ್ರಾಪರ್ಟಿ, ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಇರುತ್ತೆ. ಇದು ಸೌತ್ ಬೈ 40 ಫೀಟ್ ರೋಡ್ ಇರುತ್ತೆ. ಸೊ ವೆಸ್ಟ್ ಬೈ 30 ಫೀಟ್ ರೋಡ್ ಇರುತ್ತೆ. ಸೊ ಇದೆ ನೋಡಿ ಮನೆ ಬಂದ್ಬಿಟ್ಟು. ಸೈಡ್ ಡೈಮೆನ್ಷನ್ 30 × 40 ಇರುತ್ತೆ. ಸೊ ವೆಸ್ಟ್ ಬೈ 30 ಬರುತ್ತೆ, ಸೌತ್ ಬೈ 40 ಫೀಟ್ ಇರುತ್ತೆ. ಟೋಟಲ್ ಬಂದು 1200 ಸ್ಕ್ವೇರ್ ಫೀಟ್ ಇದೆ. ಗ್ರೌಂಡ್ ಪ್ಲಸ್ 1 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 2 BHK ಮಾಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿ 2 BHK ಮಾಡಿದ್ದಾರೆ. ಸೊ ಮನೆ ಮಾತ್ರ ತುಂಬ ಯೂನಿಕ್ ಆಗಿ ಮಾಡರ್ನ್ ಸ್ಟೈಲಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮನೆ ಎಲ್ಲನೂ. ಸೊ ವರ್ಕ್ ವೈಸಲ್ಲೂ ಅಷ್ಟೇ ತುಂಬ ಕ್ವಾಲಿಟಿ ಮೇಂಟೈನ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಪ್ರಾಪರ್ಟಿ DC ಕನ್ವರ್ಷನ್ ಆಗಿದೆ. BBMP ಲಿಮಿಟ್ಸಲ್ಲಿ ಬರುತ್ತೆ. B ಖಾತಾ ಪ್ರಾಪರ್ಟಿ ಇದು. ಸೊ ಲ್ಯಾಂಡ್ ಬಂದ್ಬಿಟ್ಟು A ಖಾತಾ ಇರುತ್ತೆ. ಇಂಡಿವಿಜುವಲ್ ಸೈಟ್ ಬಂದ್ಬಿಟ್ಟು B ಖಾತಾ ಇರುತ್ತೆ ಇದಕ್ಕೆ. ಸೊ ಫ್ರಂಟ್ ಎಲಿವೇಶನ್ ಎಲ್ಲ ನೋಡಿದ್ರಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲ ಮನೆಗೂ ಎಲ್ಲ ರೂಮ್ಗೂ ಬಾಲ್ಕನಿ ಕೊಟ್ಟಿದ್ದಾರೆ. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನು ಮೆಟೀರಿಯಲ್ ಹಾಕಿದೆ ಅಂತಾರೆ ಹೇಳ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಪಿಲ್ಲರ್ ಕನ್ಸ್ಟ್ರಕ್ಷನಲ್ಲಿ ಮಾಡಿರುವಂಥದ್ದು. ಇದು ಟೋಟಲ್ 12 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಸಿಮೆಂಟ್ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ, ಆಲೋ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ, ವಿತ್ ಕೋರ್ಮಂಡಲ್ ಕಿಂಗ್ ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಸೊ ಗೇಟ್ ಇದು ಗೇಟ್ ಬಂದ್ಬಿಟ್ಟು MS ಗೇಟ್ ಯೂಸ್ ಮಾಡಿದ್ದಾರೆ. ಓಪನ್ ಗೇಟ್ ಇರುತ್ತೆ. ಬಿಲ್ಡಿಂಗ್ ಕೂಡ ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜಲ್ಲಿದೆ. ಆಲ್ಮೋಸ್ಟ್ 90% ಫಿನಿಶ್ ಆಗಿದೆ. ಸೊ ಪಾರ್ಕಿಂಗ್ ಏರಿಯಾ ಕೂಡ ನೋಡ್ಬೋದು. 2 ಕಾರ್ ಹಾಕೋಬೋದು. 5 ಸೀಟರ್ ಕಾರ್ 2 ಹಾಕ್ಕೊಂಡು ಆಲ್ಮೋಸ್ಟ್ ಒಂದು 5 to 6 ಟೂ ವೀಲರ್ಸ್ ಕೂಡ ಪಾರ್ಕ್ ಮಾಡ್ಕೋಬೋದು. ಅದರ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ಸೊ ಪ್ಯಾಸೇಜ್ ಕೂಡ ನೋಡ್ಬೋದು. ಸೊ ಕಾರ್ನರ್ ಪ್ರಾಪರ್ಟಿ ಇದ್ರೂ ನೀಟಾಗಿ ಪ್ಯಾಸೇಜ್ ಕೂಡ ಬಿಟ್ಟಿದ್ದಾರೆ. ಸೊ 1.5 ಫೀಟ್ ಪ್ಯಾಸೇಜ್ ಕೂಡ ಬಿಟ್ಟಿದ್ದಾರೆ. ಸೊ ಪಾರ್ಕಿಂಗ್ ಎಲ್ಲನೂ ಪಾರ್ಕಿಂಗ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಪ್ಯಾಸೇಜ್ಗೆಲ್ಲ ಅಷ್ಟೇ ಗ್ರಾನೈಟ್ ಯೂಸ್ ಮಾಡಿ, ಆಂಟಿಸ್ಕಿಟ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಲಪೋತ್ರ ಯೂಸ್ ಮಾಡಿದ್ದಾರೆ. ಸ್ಟೆಪ್ಸ್ ಕೆಳಗಡೆ ಬಂದ್ಬಿಟ್ಟು ಏನೋ ಸ್ಟೋರೇಜ್ ಕೂಡ ಮಾಡ್ಕೊಳ್ಳೋಕ್ಕೆ ಪ್ರಾವಿಷನ್ ಕೂಡ ಇದೆ. ಸೊ ಅದಕ್ಕೆಲ್ಲ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿಕೊಡ್ತಾರೆ. ಸೊ ಇಲ್ಲಿ ಫ್ರಂಟ್ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿ 2x4 ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ಫ್ರಂಟ್ ವಾಲ್ಗೆಲ್ಲೂ. ಸೊ ಪ್ಯಾಸೇಜ್ ಕೂಡ ಅಷ್ಟೇ ಆಲ್ಮೋಸ್ಟ್ 3 ಫೀಟ್ ಬಿಟ್ಟಿದ್ದಾರೆ. ಸೊ ಮನೆಗೆ ಸಂಪ್ ಬಂದ್ಬಿಟ್ಟು 10,000 ಲೀಟರ್ ಕೆಪಾಸಿಟಿ ಇರುತ್ತೆ. 10,000 ಲೀಟರ್ ಕೆಪಾಸಿಟಿ ಇರುತ್ತೆ. ಸೊ ಈ ಮನೆಗೆ ಕಾವೇರಿ ಕನೆಕ್ಷನ್ ಕೊಟ್ಟಿದ್ದಾರೆ. ಇನ್ನೂ ವಾಟರ್ ಬಂದಿಲ್ಲ. ಕಾವೇರಿ ಕನೆಕ್ಷನ್ ಆಲ್ರೆಡಿ ತೊಗೊಂಡಿದ್ದಾರೆ. ಸೊ ಇನ್ನೂ ವಾಟರ್ ಎಲ್ಲ ಬಿಟ್ಟಿಲ್ಲ. ಈಗ ಸದ್ಯಕ್ಕೆ CMC ವಾಟರ್ ಕನೆಕ್ಷನ್ ಇದೆ. ಸೊ ಡೈಲಿ ವಾಟರ್ ಸಿಗುತ್ತೆ. ವಾಟರ್ಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಸೊ ಗ್ರೌಂಡ್ ಫ್ಲೋರ್ ಇದು 2 BHK ಇರುತ್ತೆ. ಇದು ಮೇನ್ ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ. ಡೋರು ಮತ್ತು ವಾಸ್ಕಲ್ ಬಂದ್ಬಿಟ್ಟು ಬರ್ಮಾ ಬಾರ್ಡರ್ ಟೀ ಕುಡ್ ಇರುತ್ತೆ ಇದಕ್ಕೆ. ಸೊ ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ ಡೋರ್ಗೆಲ್ಲನೂ. ಸೊ ಲಾಕ್ ಸಿಸ್ಟಮ್ ಎಲ್ಲ ಯುರೋಪ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಕೊಟ್ಟಿದ್ದಾರೆ. ಸೊ ಹಾಲ್ ಇದು. ಸೊ ಹಾಲ್ ಕೂಡ ನೋಡ್ಬೋದು, ತುಂಬ ಸ್ಪೇಸಿಯಸ್ ಆಗಿದೆ. ಹಾಲ್ಗೆ ಮಾತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಒಳ್ಳೆ ಕ್ವಾಲಿಟಿ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಹಾಲ್ ಕೂಡ ಅಷ್ಟೇ ತುಂಬ ಡೀಸೆಂಟ್ ಸೈಜಲ್ಲಿದೆ. ಸೊ ಹಾಲಲ್ಲಿ POP ಮಾಡಿದ್ದಾರೆ. ಸೊ POP ಕೂಡ ಅಷ್ಟೇ ವುಡನ್ ಫಿನಿಶಿಂಗಲ್ಲಿ ಕೊಟ್ಟಿರುವಂಥದ್ದು POP ಎಲ್ಲನೂ. ಸೊ ಟೀ ಕುಡ್ದೆಲ್ಲ ವುಡನ್ ಫಿನಿಶಿಂಗ್ ಎಲ್ಲ ಟೀ ಕುಡ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ POPಗೆಲ್ಲನೂ. ಸೊ ಇದರಲ್ಲಿ ಹಾಲಲ್ಲಿ 2 ವಿಂಡೋ ಕೊಟ್ಟಿದ್ದಾರೆ. 2 ಅಷ್ಟೇ UPVC ವಿಂಡೋಸ್ ಕೊಟ್ಟಿದ್ದಾರೆ. ಎಲ್ಲನೂ UPVC ಶೆಲ್ಟರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ 3 ರ್ಯಾಕ್ ವಿಂಡೋಸ್ ಕೊಟ್ಟಿರುವಂಥದ್ದು. ಸೊ TV ಯೂನಿಟ್ ಕೂಡ ನೋಡ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಕಿಚನ್ ಇದು ಮಾಡ್ಯುಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಕಿಚನ್ ಕೂಡ ಅಷ್ಟೇ ಸ್ಪೇಸಿಯಸ್ ಆಗಿದೆ. ಮೇಲ್ಗಡೆ ಲಾಫ್ಟು, ಮಿಡ್ ಯೂನಿಟು ಮತ್ತು SS ಬಾಸ್ಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಒಂದು ವಿಂಡೋ ಕೊಟ್ಟಿದ್ದಾರೆ. ಸೊ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ರೀ ವಾಷಬಲ್ ಇರುತ್ತೆ. ಸೊ ಬಾಸ್ಕೆಟ್ಸ್ ಎಲ್ಲ ಟೋಟಲ್ ಬಂದ್ಬಿಟ್ಟು SS ಯೂಸ್ ಮಾಡಿದ್ದಾರೆ. ಸಿಂಕು ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಕಿಚನ್ಗೆ ಅಟ್ಯಾಚ್ ಆಗಿ ಯುಟಿಲಿಟಿ ಕೂಡ ಕೊಟ್ಟಿದ್ದಾರೆ. ಸೊ ಯುಟಿಲಿಟಿ ಡೋರ್ಸ್ ಎಲ್ಲ ಅಷ್ಟೇ. ಸೊ WPVC ಡೋರ್ಸ್ ಇರುತ್ತೆ. ಈ ಡೋರ್ಸ್ ಎಲ್ಲ ಅಷ್ಟೇ. ಸೊ ಯುಟಿಲಿಟಿಗೆ ಸೇಫ್ಟಿ ಗ್ರಿಲ್ಲು ಮತ್ತು ಸಿಂಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಔಟ್ಸೈಡ್ ಏನು ವಾಶ್ ಮಾಡ್ಕೊಳ್ಳೋಕ್ಕೆ ಸಿಂಕು ಮತ್ತು ಟ್ಯಾಪ್ ಎಲ್ಲ ಕೊಟ್ಟಿದ್ದಾರೆ ನೋಡ್ಬೋದು. ವಿತ್ ಸೇಫ್ಟಿ ಗ್ರಿಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ 2 ರೂಮ್ ಬರುತ್ತೆ. ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಾಮನ್ ರೂಮ್ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ ಇದು. ಸೊ ಇದರಲ್ಲಿ ಅಷ್ಟೇ 2 ವಿಂಡೋ ಕೊಟ್ಟಿದ್ದಾರೆ. ಎದುರು ಅಷ್ಟೇ UPVC ಡೋರ್ಸ್ ಕೊಟ್ಟಿದ್ದಾರೆ. 3 ಸ್ಲೈಡಿಂಗ್ ವಿಂಡೋಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸ್ಲೈಡಿಂಗ್ ಕಬೋರ್ಡು, ಮೇಲ್ಗಡೆ ಲಾಫ್ಟು ಮತ್ತು ಬಂದ್ಬಿಟ್ಟು ಕಂಪ್ಯೂಟರ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಸೊ ಕಾರ್ನರ್ ಪ್ರಾಪರ್ಟಿ ರೂಮ್ಸ್ಗೆಲ್ಲನೂ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. 2x4 ಬ್ರಾಂಡೆಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ರೆಸ್ಟ್ ರೂಮ್ ಇದು ಅಟ್ಯಾಚ್ ರೆಸ್ಟ್ ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಸೊ WC ಡೋರ್ಸ್ ಎಲ್ಲನೂ ರೆಸ್ಟ್ ರೂಮ್ಸ್ಗೆಲ್ಲನೂ ವಾಲ್ ಟೈಲ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಇಲ್ಲಿ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ರೆಸ್ಟ್ ರೂಮ್ಸ್ ಎಲ್ಲನೂ ಫಿಟ್ಟಿಂಗ್ಸ್ ಎಲ್ಲನೂ ಪ್ಯಾರಿವೇರು, ಜಾಗ್ವಾರು ಮತ್ತು ಸೆರಾ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಕಮೋಡ್ ಮಾತ್ರ ಸೆರಾ ಫಿಟ್ಟಿಂಗ್ ಕೊಟ್ಟಿದ್ದಾರೆ. ಸೊ ಸಿಂಕ್ ಬಂದ್ಬಿಟ್ಟು ಪ್ಯಾರಿವೇರ್ ಕೊಟ್ಟಿದ್ದಾರೆ. ಟ್ಯಾಪ್ಸ್ ಎಲ್ಲನೂ ಜಾಗ್ವಾರ್ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಸೊ ಎಲ್ಲ ಟಾಪ್ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಟ್ ಕೊಟ್ಟಿದ್ದಾರೆ. ಸೊ ಒಂದು ಮತ್ತು ಇದು ಒಂದು ವಿಂಡೋ, ಎಕ್ಸಾಸ್ಟ್ ಫ್ಯಾನ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಶವರ್ ಎಲ್ಲ ಕೊಟ್ಟಿದ್ದಾರೆ. ರೂಮ್ ಸೈಜ್ ಕೂಡ ಅಷ್ಟೇ ಕಿಂಗ್ ಸೈಜ್ ಕಟ್ ಹಾಕೋಬೋದು. ರೂಮ್ ಸೈಜ್ ಬಂದ್ಬಿಟ್ಟು 9/10 ಇದೆ ಇದು.
ಸೊ ಇದೊಂದು ಕಾಮನ್ ರೂಮ್ ಇದು. ಸೊ ಇದು ಅಷ್ಟು ಡೋರ್ಸ್ ಎಲ್ಲ ಪ್ಲಸ್ ಡೋರ್ಸ್ ಯೂಸ್ ಮಾಡಿದ್ದಾರೆ. ಸೊ ಇದರಲ್ಲೂ ಅಷ್ಟೇ ಕಿಂಗ್ ಸೈಜ್ ಕಟ್ ಹಾಕೋಬೋದು. ಇದು ಅಷ್ಟೇ ಸೇಮ್ 10/9 ಇದೆ ರೂಮ್ ಸೈಜ್ ಬಂದ್ಬಿಟ್ಟು. ಸೊ ಇದರಲ್ಲೂ ಕಿಂಗ್ ಸೈಜ್ ಕಾಟು ನಡೆಯುತ್ತೆ. 2 ವಿಂಡೋ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. 2x4 3x4 3x4 2 ವಿಂಡೋ ಕೊಟ್ಟಿದ್ದಾರೆ. ಸೊ ಇದರಲ್ಲೂ ಅಷ್ಟೇ ಸ್ಲೈಡಿಂಗ್ ಕಬೋರ್ಡು, ಮೇಲ್ಗಡೆ ಲಾಫ್ಟು ಮತ್ತು ಸ್ಟ್ಯಾಂಡಿಂಗ್ ಮಿರರ್ ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಈ ರೂಮ್ಗೆಲ್ಲ ಅಷ್ಟೇ ವಿಟ್ರಿಫೈಡ್ ಟೈಲ್ಸ್ ಫ್ಲೋರಿಂಗ್ ಎಲ್ಲನೂ. ಸೊ ಇದು ಕಾಮನ್ ರೆಸ್ಟ್ ರೂಮ್ ಇದು. ಸೊ ರೆಸ್ಟ್ ರೂಮ್ಸ್ಗೆಲ್ಲ ಅಷ್ಟೇ ಕಮೋಡ್ಸ್ ಎಲ್ಲನೂ ವಾಲ್ ಮೌಂಟೆಡ್ ಕಮೋಡ್ಸ್ ಇರುತ್ತೆ. ಎಲ್ಲನೂ ವಾಲ್ ಮೌಂಟೆಡ್ ಕಮೋಡ್ಸ್ ಕೊಟ್ಟಿದ್ದಾರೆ. ಸೆರಾ ಫಿಟ್ಟಿಂಗ್ ಕೊಟ್ಟಿರೋದು ಕಮೋಡ್ಸ್ ಎಲ್ಲನೂ. ಮತ್ತು ಸಿಂಕ್ ಎಲ್ಲನೂ ಪ್ಯಾರಿವೇರ್ ಕೊಟ್ಟಿದ್ದಾರೆ. ಟ್ಯಾಪ್ಸ್ ಎಲ್ಲ ಅಷ್ಟೇ ಟ್ಯಾಪ್ಸು, ಡೈವಾಟ್ರು ಮತ್ತು ಶವರು ಎಲ್ಲನೂ ಅಷ್ಟೇ ಜಾಗ್ವಾರ್ ಫಿಟ್ಟಿಂಗ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. 2x4 ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇಷ್ಟಿದು ಗ್ರೌಂಡ್ ಫ್ಲೋರಲ್ಲಿ 2 BHK ಕೊಟ್ಟಿದ್ದಾರೆ. ಸೊ ಇದನ್ನು ಬೇಕಾದರೆ ಯಾರಿಗೆ ರೆಂಟ್ ಕೊಟ್ಬಿಟ್ಟು ಮೇಲ್ಗಡೆ ಬೇಕಾದರೆ ಸೊ ತೊಗೊಳ್ಳೋರು ವಾಸ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಅದು ಫುಲ್ ಫ್ಲೋರ್ ಮಾಡಿದ್ದಾರೆ 2 BHK. ತೋರಿಸ್ತೀನಿ. ಸ್ಟೆಪ್ಸ್ ಕೂಡ ಅಬ್ಸರ್ವ್ ಮಾಡೋದು 3 ಫೀಟ್ ಕೊಟ್ಟಿದ್ದಾರೆ. ಸೊ ನೀಟಾಗಿ ಏನಾದರೂ ಕ್ಯಾರಿ ಮಾಡೋಕ್ಕೂ ತುಂಬ ಅನುಕೂಲವಾಗಿರುತ್ತೆ. ಸೊ ರೈಲಿಂಗ್ಸ್ ಎಲ್ಲನೂ ಐರನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. 16 mm ಒಳ್ಳೆ ಗೇಜ್, ಸ್ಟೀಲ್ ಗೇಜ್ ಯೂಸ್ ಮಾಡಿದ್ದಾರೆ. ಸೊ 16 mm ಐರನ್ ಯೂಸ್ ಮಾಡಿದ್ದಾರೆ. ಸ್ಟೆಪ್ಸ್ಗೆಲ್ಲನೂ ಲಪೋತ್ರ ಯೂಸ್ ಮಾಡಿದ್ದಾರೆ. ಆಂಟಿಸ್ಕಿಟ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಫಸ್ಟ್ ಫ್ಲೋರ್ ಇದು. ಫಸ್ಟ್ ಫ್ಲೋರ್ ಬಂದುಬಿಟ್ಟು ಸೇಮ್ 2 BHK ಇರುತ್ತೆ. ತುಂಬ ಸ್ಪೇಸಿಯಸ್ ಆಗಿದೆ. ಸೊ ಇಲ್ಲೂ ಅಷ್ಟೇ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. 2x4 ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಮೈನ್ ಡೋರ್ ಇದು. ಮೈನ್ ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ. ಡೋರು ಮತ್ತು ವಾಸ್ಕಲ್ ಬಂದುಬಿಟ್ಟು ಟೀ ಕುಡ್ ಇರುತ್ತೆ. ಬರ್ಮಾ ಮಾಡ್ರ್ ಟೀ ಕುಡ್ ಕೊಟ್ಟಿದ್ದಾರೆ. ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ. ಸೊ ಲಾಕ್ ಎಲ್ಲ ಅಷ್ಟೇ ಯುರೋಪ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಹಾಲ್ ಇದು. ಹಾಲ್ ನೋಡ್ಬೋದು. ತುಂಬ ಅಂದರೆ ತುಂಬ ಸ್ಪೇಸಿಯಸ್ ಆಗಿದೆ ಹಾಲ್ ಮಾತ್ರ. ಸೊ ವಿತ್ ಗ್ರಾನೈಟ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ ಹಾಲ್ಗೆಲ್ಲನೂ. POP ಎಲ್ಲ ಟೋಟಲ್ POP ಎಲ್ಲನೂ ಟೀ ಕುಡ್ ಬಾರ್ಡರ್ POP ಯೂಸ್ ಮಾಡಿದ್ದಾರೆ. ಎಲ್ಲನೂ ಇನ್ನೂ ಫಿನಿಶ್ ಆಗಿಲ್ಲ. ಸೊ ಇನ್ನೂ ಪಾಲಿಶಿಂಗ್ ಎಲ್ಲ ಆಗಬೇಕು. ಅದು POP ವರ್ಕ್ ಎಲ್ಲನೂ ನಡಿಬೇಕು. ಸೊ ಅದೆಲ್ಲ ಫುಲ್ ಫಿನಿಶ್ ಆಗಿ ಎಲ್ಲ PU ಪಾಲಿಶ್ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ POP ವರ್ಕ್ ಮಾತ್ರ. ಸೊ TV ಯೂನಿಟ್ ಕೂಡ ಅಷ್ಟೇ. ಸೊ ಸೇಮ್ ಸೆಲೆಕ್ಟೆಡ್ ಕೊಟ್ಟಿದ್ದಾರೆ. ಸೊ ಎಲ್ಲ ಮ್ಯಾಚಿಂಗ್ ಬರೋ ಥರ ಪ್ರೊವೈಡ್ ಮಾಡಿದ್ದಾರೆ. ಸೊ ಹಾಲ್ ಕೂಡ ಅಬ್ಸರ್ವ್ ಮಾಡೋದು ತುಂಬ ಸ್ಪೇಸಿಯಸ್ ಆಗಿ ಬಂದಿದೆ. ಸೊ ಇದು ಡೈನಿಂಗ್ ಹಾಲು ಹೀಗೆ ಕಾಣಿಸ್ತಾ ಇದೆ. ಡೈನಿಂಗ್ ಹಾಲು ಪೂಜಾ ರೂಮ್ ಏನು ಪ್ರೊವೈಡ್ ಮಾಡಿಲ್ಲ. ಬೇಕಾದರೆ ಪ್ರಾವಿಷನ್ ಇದೆ. ಇಲ್ಲಿ ಬೇಕಾದರೆ ಪೂಜಾ ರೂಮ್ ಬೇಕಾದರೆ ಪ್ರೊವೈಡ್ ಮಾಡ್ಕೊಡ್ತಾರೆ. ಲಾಸ್ಟಲ್ಲಿದೆ ದೇವಮೂಲೆಯಲ್ಲಿ. ಪಕ್ಕ ವಾಸ್ತು ಬರೋ ಥರ ಕನ್ಸ್ಟ್ರಕ್ಟ್ ಮಾಡ್ಕೋತಾರೆ ಪೂಜಾ ರೂಮು. ಬಟ್ ಈಗ ಸದ್ಯಕ್ಕೆ ಏನು ಪ್ರೊವೈಡ್ ಮಾಡಿಲ್ಲ. ಸೊ ಡೈನಿಂಗ್ ಹಾಲ್ಗೆ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 4x4 ವಿಂಡೋ ಕೂಡ ಕೊಟ್ಟಿದ್ದಾರೆ. ಕಿಚನ್ ಇದು ಓಪನ್ ಕಿಚನ್ ವಿತ್ ಮಾಡ್ಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಸಿಂಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಕಿಚನ್ ಎಲ್ಲ ಅಷ್ಟು ನೋಡ್ಬೋದು. 2 ಕಡೆ ಲಾಫ್ಟ್ ಮಾಡಿದ್ದಾರೆ. ಒಂದು ಮಿಡ್ ಯೂನಿಟು ಮತ್ತು SS ಬಾಸ್ಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸಿಂಕು ಮತ್ತು ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ತುಂಬ ಸ್ಪೇಸಿಯಸ್ ಆಗಿದೆ. ವಿತ್ ಓಪನ್ ಕಿಚನ್ ಇರುತ್ತೆ. ವಿತ್ ಅಟ್ಯಾಚ್ ಡೈನಿಂಗ್ ಹಾಲ್ ಕೂಡ ಇದೆ ನೋಡಿದ್ರಲ್ಲ. ಸೊ ಇದಕ್ಕೆ ಅಟ್ಯಾಚ್ ಆಗಿ ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಡೋರ್ಸ್ ಎಲ್ಲ ಅಷ್ಟೇ WPC ಡೋರ್ಸ್ ಇರುತ್ತೆ. ಫ್ಲಶ್ ಡೋರ್ಸ್ ಇರುತ್ತೆ. ಸೊ ಇಲ್ಲಿ ಸಿಂಕು ಮತ್ತು ಒಂದು ಟ್ಯಾಪ್ ಕೂಡ ಕೊಟ್ಟಿದ್ದಾರೆ. ಸೊ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ರೀ ವಾಷಬಲ್ ಇರುತ್ತೆ. ವಿತ್ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿದ್ದಾರೆ. ಸೊ ಯುಟಿಲಿಟಿಗೆಲ್ಲ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿದ್ದಾರೆ. ಸೊ ಕೆಳಗಡೆ ಫ್ಲೋರಿಂಗೆಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಕಿಚನ್ ಇನ್ನೊಂದು ಟೈಮ್ ಅಬ್ಸರ್ವ್ ಮಾಡ್ಬೋದು. ತುಂಬ ಸ್ಪೇಸಿಯಸ್ ಆಗಿದೆ. ವಿತ್ ಡೈನಿಂಗ್ ಹಾಲ್ ಕೂಡ ಅಟ್ಯಾಚ್ ಇದೆ. ಅಲ್ಲಿ ಲಾಸ್ಟಲ್ಲಿ ಬೇಕಾದರೆ ಪೂಜಾ ರೂಮ್ ಕೂಡ ಮಾಡ್ಕೋಬೋದು. ಬಟ್ ಇವ್ರೇನು ಸದ್ಯಕ್ಕೆ ಮಾಡಿಲ್ಲ. ಬೇಕಾದರೆ ಆಪ್ಷನ್ ಇದೆ, ಮಾಡಿಸ್ಕೊಡ್ತಾರೆ. ಸೊ ಹಾಲ್ ಇನ್ನೊಂದು ಟೈಮ್ ಅಬ್ಸರ್ವ್ ಮಾಡ್ಬೋದು ನೀವು. ಸೊ ಇಲ್ಲಿ 2 ರೂಮ್ ಬರುತ್ತೆ. ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಾಮನ್ ರೂಮ್, ಒಂದು ಕಾಮನ್ ರೆಸ್ಟ್ ರೂಮ್ ಬರುತ್ತೆ. ಈಗ ಬನ್ನಿ ಮಾಸ್ಟರ್ ಬೆಡ್ರೂಮ್ ನೋಡೋಣ. ಸೊ ಡೋರ್ಸ್ ಎಲ್ಲ ಅಷ್ಟೇ ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಇರುತ್ತೆ. ಡೋರ್ಸ್ ಎಲ್ಲ ಫ್ಲಶ್ ಡೋರ್ಸ್ ಇರುತ್ತೆ. ಸೊ ಫ್ಲೋರಿಂಗ್ ಎಲ್ಲ ಅಷ್ಟೇ ರೂಮ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಿಟ್ರಿಫೈಡ್ 2x4 ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ರೂಮ್ ಸೈಜ್ ಬಂದುಬಿಟ್ಟು ಇದು 12x12 ಇದೆ. 12x14 ಇದೆ ರೂಮ್ ಸೈಜ್ ಬಂದುಬಿಟ್ಟು. ತುಂಬ ಸ್ಪೇಸಿಯಸ್ ಆಗಿದೆ. ರೂಮಲ್ಲೂ ಅಷ್ಟೇ ವಾರ್ಡ್ರೋಬ್ಸ್ ಎಲ್ಲ ಮಾಡಿದ್ದಾರೆ ನೋಡ್ಬೋದು. ಸ್ಲೈಡಿಂಗ್ ಕಬೋರ್ಡ್ಸು ಮತ್ತು ಮೇಲ್ಗಡೆ ಲಾಫ್ಟು, ಕಂಪ್ಯೂಟರ್ ಎಲ್ಲ ಕೊಟ್ಟಿದ್ದಾರೆ. ಸೊ 2 ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ರೂಮ್ಗೆ 2 ಬಾಲ್ಕನಿ ಇದೆ. ಸೊ ಇಂಪಾರ್ಟೆಂಟ್ಲಿ 2 ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ. ವಿತ್ ಸ್ಟ್ಯಾಂಡಿಂಗ್ ಮಿರರ್ ಕೂಡ ಕೊಡ್ತಾರೆ. ಸೊ ಅಲ್ಲೇನು ವುಡನ್ ಶೀಟ್ ಪೇಸ್ಟ್ ಮಾಡಿದ್ದಾರೆ. ಇದಕ್ಕೆಲ್ಲ ಸ್ಟ್ಯಾಂಡಿಂಗ್ ಮಿರರ್ ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಇದು ಬಾಲ್ಕನಿ 1 ಇದು. ಸೊ ಬಾಲ್ಕನಿ ಕೂಡ ನೋಡ್ಬೋದು. ಸ್ಪೇಸಿಯಸ್ ಆಗಿದೆ. ಮತ್ತು ಈ ಕಡೆ ಒಂದು ಚಿಕ್ಕದಾಗ ಒಂದು ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದೊಂದು ಬಾಲ್ಕನಿ ಇದು. ಸೊ ಮಾಸ್ಟರ್ ಬೆಡ್ರೂಮ್ಗೆ 2 ಬಾಲ್ಕನಿ ಕೊಟ್ಟಿದ್ದಾರೆ. ಸೊ ಕಾರ್ನರ್ ಸೈಟ್ ಇದೆ. ಸೊ ಗಾಳಿ ಬೆಳಕಿಗೆ ಏನು ಪ್ರಾಬ್ಲಮ್ ಇಲ್ಲ. ಸೊ ವೆಂಟಿಲೇಷನ್ಗೆಲ್ಲ ಸೂಪರ್ ಆಗಿರುತ್ತೆ ಮನೆಗೆ.
ಸೊ ನೋಡ್ಬೋದು ಇನ್ನೂ ವೈರಿಂಗ್ ಎಲ್ಲ ಇನ್ನೂ ಫಿನಿಶ್ ಆಗಿಲ್ಲ, ಬಟ್ ಆದ್ರೂ ಎಷ್ಟು ಬೆಲ್ಕ್ ಇದೆ ಅಂತ ಅಬ್ಸರ್ವ್ ಮಾಡ್ಬೋದು. ಸೊ ವೈರಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಮಾಡಿಕೊಡ್ತಾರೆ, ಲಾಸ್ಟಲ್ಲಿ ಹೇಳ್ತೀನಿ. ಸೊ ಇದು ಅಟ್ಯಾಚ್ ರೆಸ್ಟ್ ರೂಮ್. ಇದು ರೆಸ್ಟ್ ರೂಮ್ ಕೂಡ ನೋಡ್ಬೋದು, ತುಂಬ ಸ್ಪೇಸಿಯಸ್ ಆಗಿದೆ, ತುಂಬ ಸ್ಪೇಸಿಯಸ್ ಆಗಿದೆ ರೆಸ್ಟ್ ರೂಮ್ ಕೂಡ. ವಾಲ್ ಮೌಂಟೆಡ್ ಕಮೋಡ್ಸು, ಪ್ಯಾರಿವೇರ್ ಫಿಟ್ಟಿಂಗ್ಸು ಮತ್ತು ಸೆರಾ ಫಿಟ್ಟಿಂಗ್ಸ್, ಜಾಗವರ್ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ. ವಾಲ್ಗೆಲ್ಲೂ ಫುಲ್ ಸೆಲೆಕ್ಟೆಡ್ ಕಲರ್ಸ್ ಯೂಸ್ ಮಾಡಿದ್ದಾರೆ ನೋಡ್ಬೋದು. ಸೊ ಫುಲ್ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ವಾಲ್ಗೆಲ್ಲೂ. ಸೊ ಫ್ಲೋರಿಂಗ್ ಎಲ್ಲ ಆಂಟಿ ಸ್ಕಿಡ್ ವಿತ್ ವಾಟರ್ ಪ್ರೂಫಿಂಗ್ ಮಾಡಿಸಿರ್ತಾರೆ ರೆಸ್ಟ್ ರೂಮ್ಸ್ಗೆಲ್ಲೂ. ಸೊ ಡೋರ್ಸ್ ಎಲ್ಲ UPVC ಡೋರ್ಸ್ ಪ್ರೊವೈಡ್ ಮಾಡಿದ್ದಾರೆ ರೆಸ್ಟ್ ರೂಮ್ಸ್ಗೆಲ್ಲ ವಾಟರ್ ಪ್ರೂಫ್ದು. ಸೊ ಇದು ಕಾಮನ್ ರೂಮ್. ಇದು ಅಷ್ಟೇ ರೂಮ್ ಸೈಜ್ ಬಂದ್ಬಿಟ್ಟು 12x12 ಇದೆ ಇದು. ಸೊ ಇದರಲ್ಲೂ ಅಷ್ಟೇ ಕಬೋರ್ಡ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇದರಲ್ಲಿ ಓಪನ್ ಕಬೋರ್ಡ್ಸ್ ಕೊಟ್ಟಿದ್ದಾರೆ ವಿತ್ ಸ್ಟ್ಯಾಂಡಿಂಗ್ ಮಿರರ್ ಮತ್ತು ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಈ ರೂಮ್ಗೂ ಅಷ್ಟೇ ಬಾಲ್ಕನಿ ಅಟ್ಯಾಚ್ ಇದೆ, ಒಂದು ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. 2 ರೂಮ್ಗೂ ಬಾಲ್ಕನಿ ಇದೆ. ಸೊ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ, 3x4 ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ, 3 ಸ್ಲೈಡಿಂಗ್ ವಿಂಡೋಸ್ದು. ಸೊ ಒಂದು ಬಾಲ್ಕನಿ ಇದು. ಸೊ ಚಿಕ್ಕದಾಗಿ ನೀಟಾಗಿ ಒಂದು ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ರೋಡ್ ವಿಡ್ತ್ ಎಲ್ಲ ತುಂಬ ಸೂಪರ್ ಆಗಿದೆ. ಮೇನ್ ಸೌತ್ ಫೇಸಿಂಗ್ ರೋಡ್ ವಿಡ್ತ್ ಬಂದ್ಬಿಟ್ಟು 40 ಫೀಟ್ ರೋಡ್ ಇದೆ. ವೆಸ್ಟ್ ಫೇಸಿಂಗಲ್ಲಿರುವಂಥದ್ದು 30 ಫೀಟ್ ರೋಡ್ ಇರುತ್ತೆ. ಸೊ ರೋಡ್ಸ್ ಎಲ್ಲನೂ ತುಂಬ ಚೆನ್ನಾಗಿದೆ. ಸೊ ಎಲ್ಲ ಟಾರ್ ರೋಡ್ಸ್ ಇರುತ್ತೆ, ಲೇಔಟ್ ಎಲ್ಲ ತುಂಬ ಡೀಸೆಂಟ್ ಇದೆ. ಸೊ ಇದು ಕಾಮನ್ ರೆಸ್ಟ್ ರೂಮ್. ಇದು ಇದರಲ್ಲೂ ನೋಡ್ಬೋದು ವಾಲ್ ಮೌಂಟೆಡ್ ಕಮೋಡ್ಸು, ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿಟ್ರಿಫೈಡ್ ಟೈಲ್ಸ್. ಇದು ತುಂಬ ಸೆಲೆಕ್ಟೆಡ್ ಕಲರ್ಸ್ ಯೂಸ್ ಮಾಡಿದ್ದಾರೆ. ಮನೆ ಮಾತ್ರ ತುಂಬ ಪ್ಲ್ಯಾನ್ಡಾಗಿ ನೀಟಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಒಳ್ಳೆ ಮಾಡರ್ನ್ ಪ್ಲ್ಯಾನಲ್ಲಿ ಕೊಟ್ಟಿದ್ದಾರೆ ಮನೆ ಎಲ್ಲನೂ. ಸೊ ಇಷ್ಟು ಇದು ಫಸ್ಟ್ ಫ್ಲೋರಲ್ಲಿ 2 BHK ಕೊಟ್ಟಿದ್ದಾರೆ. ಸೊ ಇದು ಕೆಳಗಡೆ ರೆಂಟ್ ಕೊಟ್ಬಿಟ್ಟು ಮೇಲ್ಗಡೆ ಬೇಕಾದರೆ ತೊಗೊಳ್ಳೋರು ವಾಸ ಇರ್ಬೋದು. ಸೊ ಆ ಥರ ತುಂಬ ಸ್ಪೇಸಿಯಸ್ ಆಗಿ ನೀಟಾಗಿ ಪ್ಲ್ಯಾನ್ಡಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಬನ್ನಿ ಈಗ ಟೆರೆಸ್ ನೋಡೋಣ. ಚಿಲ್ಲು ಅಷ್ಟೇ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. ಸೊ ಬೆಳಕೆಲ್ಲ ಏನಾದರೂ ನೆಕ್ಸ್ಟ್ ಇನ್ನೊಂದು ಫ್ಲೋರ್ ಎಕ್ಸ್ಟೆಂಡ್ ಮಾಡಿದ್ರು, ಸೊ ಪಕ್ಕದಲ್ಲಿ ಆದರೂ ಕನ್ಸ್ಟ್ರಕ್ಟ್ ಆದ್ರೂ ಸೊ ವಿಂಡೋ ಇದು ಸ್ಟೆಪ್ಸ್ಗೆಲ್ಲ ಬೆಳಕಿರಲಿ ಅಂತ ಹೇಳ್ಬಿಟ್ಟು ವಿಂಡೋ ಕೂಡ ಕೊಟ್ಟಿದ್ದಾರೆ. ಸೊ ಟೆರೆಸ್ಗೆ ಒಂದು ಸೇಫ್ಟಿ ಡೋರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಸೊ ಐರನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ರೂಪಲ್ಲಿ ಬಂದ್ಬಿಟ್ಟು ಮೇಲ್ಗಡೆ ಬಂದ್ಬಿಟ್ಟು ಶೀಟ್ ಹಾಕಿದ್ದಾರೆ, ಮೋಲ್ಡ್ ಏನು ಹಾಕಿಲ್ಲ, ಯಾಕೆಂದರೆ ಮುಂದಕ್ಕೆ ಕನ್ಸ್ಟ್ರಕ್ಟ್ ಮಾಡಿದ್ರು ಈಸಿ ಇರುತ್ತೆ ಅಂತಬಿಟ್ಟು ಶೀಟ್ ಹಾಕಿದ್ದಾರೆ. ರೈನ್ ವಾಟರ್ ಎಲ್ಲ ಬಂದ್ರೂ ಸ್ಟೆಪ್ಸ್ ಕೆಳಗಡೆ ಬರ್ದಿರ ಅಂತ ಹೇಳ್ಬಿಟ್ಟು. ಸೊ ಪಿಲ್ಲರ್ ಎಲ್ಲ ಓಪನ್ ಇರುತ್ತೆ, ಇನ್ನೂ ಬೇಕಾದರೆ ಮುಂದಕ್ಕೆ ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಇನ್ನೂ 2 ಫ್ಲೋರ್ ಹಾಕ್ಕೋಬೋದು ಆರಾಮಾಗಿ, 2.5 ಫ್ಲೋರ್ ಹಾಕ್ಕೋಬೋದು. ಸೊ ಮೇಲ್ಗಡೆ ಒಂದು ಟ್ಯಾಂಕ್ ಕೊಟ್ಟಿದ್ದಾರೆ, ಸಿಂಟೆಕ್ಸ್ ಟ್ಯಾಂಕ್ ಪ್ರೊವೈಡ್ ಮಾಡಿ 2000 ಲೀಟ್ರದ್ದು. ಮತ್ತು ಒಂದು ಸೋಲಾರ್ ಕೊಡ್ತಾರೆ ಮನೆಗೆ, ಒಂದು ಸೋಲಾರ್ ಪ್ರಾವಿಷನ್ ಇರುತ್ತೆ, ಒಂದು ಸೋಲಾರ್ ಕೂಡ ಪ್ರೊವೈಡ್ ಮಾಡಿಕೊಡ್ತಾರೆ. ಸರೌಂಡಿಂಗ್ ಎಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ ಏರಿಯಾ ಮಾತ್ರ. ಸೊ ತುಂಬ ಡೀಸೆಂಟ್ ಆಗಿದೆ. ಸೊ ಇಷ್ಟು ಇದು ಪ್ರಾಪರ್ಟಿ ಡೀಟೇಲ್ಸ್ ಇದು. ಸೊ ಪ್ರಾಪರ್ಟಿ ಬಂದ್ಬಿಟ್ಟು DC ಕನ್ವರ್ಸ್ ಆಗಿದೆ. ಲ್ಯಾಂಡ್ A ಖಾತೆ ಇರುತ್ತೆ, ಇಂಡಿವಿಜುವಲ್ ಸೈಟ್ B ಖಾತೆ ಇರುತ್ತೆ, ಕ್ಲಿಯರ್ ಟೈಟಲ್ಸ್ ಇರುತ್ತೆ, ನಿಮ್ಗೆ ಅಪ್ ಟು 70% ಬ್ಯಾಂಕ್ ಲೋನ್ ಕೂಡ ಸಿಗುತ್ತೆ ಇದು. ಸೊ ಪ್ರಾಪರ್ಟಿ ಲೊಕೇಶನ್ ಬಂದ್ಬಿಟ್ಟು ವರ್ಮಾವು ಅಂತೇಳಿ, ಪ್ರಾಪರ್ಟಿ ಪ್ರೈಸ್ ಬಂದ್ಬಿಟ್ಟು 1,60,00,000 ಹೇಳ್ತಿದ್ದಾರೆ, 1,60,00,000 ಹೇಳ್ತಿದ್ದಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೊ ಲೊಕೇಶನ್ ಬಂದ್ಬಿಟ್ಟು ವರ್ಮಾವು ನಿಯರ್ ರಾಮಮೂರ್ತಿ ನಗರ ಹತ್ರ ಬರುತ್ತೆ. ಸರಿ, ಔಟರ್ ರಿಂಗ್ ರೋಡ್ಗೆ ಜಸ್ಟ್ 4 ಕಿಲೋಮೀಟರ್ಸ್ ಆಗುತ್ತೆ, ಮತ್ತು ರಾಮಮೂರ್ತಿ ನಗರಕ್ಕೆ 5 ಕಿಲೋಮೀಟರ್ಸ್ ಆಗುತ್ತೆ, KR ಪುರಂಗೆ 7.5 ಕಿಲೋಮೀಟರ್ಸ್ ಆಗುತ್ತೆ, ಮತ್ತು ಮಾನ್ಯತಾ ಟೆಕ್ ಪಾರ್ಕ್ಗೆ ಜಸ್ಟ್ ಒಂದು 6 to 7 ಕಿಲೋಮೀಟರ್ಸ್ ಒಳಗಡೆ ಇರುತ್ತೆ. ಸೊ ಒಳ್ಳೆ ಡೀಸೆಂಟ್ ಲೊಕೇಶನಲ್ಲಿದೆ. ಸೊ ಎಲ್ಲದಕ್ಕೂ ಕನ್ವೀನಿಯಂಟ್ ಇದೆ ಪ್ರಾಪರ್ಟಿ. ಸರೌಂಡಿಂಗ್ ಎಲ್ಲ ಒಳ್ಳೆ ಸ್ಕೂಲ್ಸ್ ಇದೆ, ಕಾಲೇಜಸ್ ಇದೆ, ಸೊ ಹಾಸ್ಪಿಟಲ್ಸ್ ಇದೆ. ಈ ಥರ ತುಂಬ ಚೆನ್ನಾಗಿ ಇರುವಂಥ ಲೊಕ್ಯಾಲಿಟಿ ಇದು. ಮೇಯ್ನ್ಲಿ ಪ್ರಾಪರ್ಟಿ ಬಂದ್ಬಿಟ್ಟು ಕಾರ್ನರ್ ಇರುತ್ತೆ, ಸೊ ಯಾವುದು ಡಿಸ್ಟರ್ಬೆನ್ಸ್ ಇರಲ್ಲ, ಗಾಳಿ ಬೆಳಕಲ್ಲಿ ಒಳ್ಳೆ ಚೆನ್ನಾಗಿರುತ್ತೆ. ಸೊ ಇಷ್ಟಿದು ಪ್ರಾಪರ್ಟಿ ಡೀಟೇಲ್ಸ್ ಇದು. ರಿಮೈನಿಂಗ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ನಂಬರ್ ಕೂಡ ಪ್ರೊವೈಡ್ ಮಾಡಿರ್ತೀನಿ. ಏನಾದ್ರು ಡೌಟ್ಸ್ ಇದ್ದರೆ ಕಾಲ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.